ಹಾಯ್ ಗಾಯ್ಸ್, ನಾವಿವತ್ತು ಮುಂಜಿರಾಬಾದ್ ಎನ್ನುವ ಕೋಟೆಗೆ ಬಂದಿದ್ದೇವೆ. ಇದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ಸಕಲೇಶ್ಪುರದಲ್ಲಿ ಲೊಕೇಟೆಡ್ ಆಗಿರುತ್ತೆ. ನಾವು ಮತ್ತು ನಮ್ಮ ಫ್ರೆಂಡ್ಸು ಇಲ್ಲಿ ಹೋಗ್ಬೇಕಂತ ಹೇಳಿ ಒಂದು ಕ್ಯಾಬನ್ನು ಬುಕ್ ಮಾಡ್ಕೊಂಡು ಹೊಂಟಿದ್ವಿ. ಸುಮಾರಷ್ಟು ಮೆಟ್ಟಲುಗಳನ್ನು ಹತ್ತಬೇಕಾಗತ್ತೆ ಮೇಲ್ಗಡೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನೋಡಿ, ಮೆಟ್ಟಲುಗಳು ಪೂರ್ಣ ಅದು. ಈಗ ಕೋಟೆಯ ಎಂಟ್ರೆನ್ಸ್ ಬಂದಿದೆ. ಇದನ್ನು ಟಿಪ್ಪು ಸುಲ್ತಾನ್ ಕಾಲದ್ದಂತ ಹೇಳ್ತಾರೆ, ನಮಗೂ ಅಷ್ಟು ಗೊತ್ತಿಲ್ಲ. ಅಲ್ಲಿ ಹತ್ತಿರ ಹೋದಾಗ ಯಾವುದೋ ಮಾಹಿತಿಯ ಫಲಕಗಳು ಇದ್ದಿದ್ದಿಲ್ಲ. ನಾವು ಗೂಗಲಲ್ಲಿ ಹೋಗಿ ಹುಡುಕುವಷ್ಟು ಕಷ್ಟಪಟ್ಟಿಲ್ಲ. ಏನೋ ಒಂದು ವಿಡಿಯೋ ಮಾಡ್ಕೊಂಬಂದು ಹಾಕ್ತಿದ್ದೀನಿ. ನಿಮಗೇನಾದರೂ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ಸರ್ಕಾರದ ಒಬ್ಬ ಸೆಕ್ಯೂರಿಟಿ ಗಾರ್ಡು ಇಲ್ಲ, ಯಾರೂ ಇಲ್ಲ. ವಿಡಿಯೋ ಮಾಡಬೇಡಿ, ಫಿಲ್ಮ್ ಮಾಡಬೇಡಿ, ಟಿಕ್ಟಾಕ್ ಮಾಡಬೇಡಿ, ಶಾರ್ಟ್ ಫಿಲ್ಮ್ ಮಾಡಬೇಡಿ ಅಂತ ಬೋರ್ಡ್ ಮಾತ್ರ ಹಾಕಿದ್ದಾರೆ. ಅದು ಬಿಟ್ಟರೆ ಯಾರು ಕಟ್ಟಿಸಿದ್ದಾರೆ, ಏತಕ್ಕೋಸ್ಕರ ಕಟ್ಟಿಸಿದ್ದಾರೆ, ಯಾರು ಅಭಿವೃದ್ಧಿಪಡಿಸಿದ್ದಾರೆ ಆ ಬಗ್ಗೆ ಏನೂ ವಿಷಯ ಅಲ್ಲಿ ಇಲ್ಲ. ಆಮೇಲೆ ಅದನ್ನು ಏನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲಪ್ಪ. ನಾವು ಗೂಗಲಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಇದೆ ಅದರ ಬಗ್ಗೆ. ಕೆಲವೊಂದು ಮೂವಿ ಶೂಟಿಂಗಲ್ಲೂ ಯೂಸ್ ಮಾಡಿದಾರಂತೆ. ಒಳಗಡೆ ಹೋದರೆ ನೋಡಿ, ಇಷ್ಟು ಖಾಲಿ. ಅದ್ರ ಬಗ್ಗೆ ತಿಳಿಸ್ಕೊಡೋರು ಯಾರೂ ಇಲ್ಲ, ಏನಿದೆ ಅಂತ ಹೇಳ್ಕೊಂಡು ಹೇಳೋರು ಯಾರೂ ಇಲ್ಲ. ನಾವೇ ಹೋಗಬೇಕು, ನೋಡಬೇಕು, ತಿಳ್ಕೊಳಕ್ಕಂತೂ ಏನಿಲ್ಲ. ಏನೋ ಒಂಥರ ಕಲ್ಯಾಣಿ ಥರ ಇತ್ತಲ್ಲಿ. 4 ಸೈಡಿಂದ ಅದಕ್ಕೆ ಮೆಟ್ಟಲುಗಳಿವೆ, ಮಧ್ಯದಲ್ಲಿ ನೀರು ಇಲ್ಲ, ಏನೂ ಇಲ್ಲ. ಇದೇನೋ ವೀಕ್ಷಣಾ ಗೋಪುರನ ಬಾಗಿಲಿನ ಏನೋ ಒಂದಿತ್ತು. ಇದು ಕೆಳಗೆ ಇಳಿಲಿಕ್ಕೆ ಒಂದು ಮೆಟ್ಲದ ವ್ಯವಸ್ಥೆ ಮಾಡಿದರು. ಅಷ್ಟೊಂದು ದೂರ ಮೇಲೆ ಮೆಟ್ಲ ಹತ್ಕೊಂಡು ಎಲ್ಲ ಜನ ಹೋಗ್ತಿದ್ರು ಕಷ್ಟಪಟ್ಟು. ಬಟ್ ಅಲ್ಲಿ ನೋಡೋಕ್ಕೇನು ಇರ್ತಿದ್ದಿಲ್ಲ. ಇಂಥ ಒಳ್ಳೆ ವಿಂಟರ್ ಸೀಸನಲ್ಲೇ ಏನೂ ಇಲ್ಲ ಅಂದಮೇಲೆ ಅಚ್ಚ ಬೇಸಿಗೆ ಕಾಲದಲ್ಲಿ ಹೋದರೆ ಏನೂ ಇರೋದಿಲ್ಲ ಅಲ್ಲಿ. ಸೊ ಧನ್ಯವಾದಗಳು.